ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಇವತ್ತಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ PSI, KPSC, ಗ್ರೂಪ್ ಸಿ, FDA ಮತ್ತು STA ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 17ನೇ ಸೆಪ್ಟೆಂಬರ್ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ನಿಮ್ಮ KPSC ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಕಮ್ಯುನಿಕೇಶನ್ ಪೇಪರ್, ಜನರಲ್ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 23ನೇ ಸೆಪ್ಟೆಂಬರ್ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 27ನೇ ಸೆಪ್ಟೆಂಬರ್ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 289. ಇವತ್ತಿನ ತರಗತಿಯಲ್ಲಿ ನಾವು 15ನೇ ಸೆಪ್ಟೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of InQuest challenge number 253, and we appreciate Veerashaiva, Pranita, Govardhan, Dhananjay, Natasha, Ningu, Sridevi, Narayan, Nammakudla, Maunesh, and many others also have given correct answers. Thank you very much for your participation. With this, let's get into the first article. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘೈ ಸಹಕಾರ ಸಂಸ್ಥೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಸಂಸ್ಥೆಗೆ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ 2022ನೇ ಸಾಲಿನ ಸಮಿಟ್ ಅಥವಾ ಶೃಂಗಸಭೆ ನಡೀತಾ ಇದೆ. ಈ ಒಂದು ಶೃಂಗಸಭೆಗೆ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಿದ್ರೆ 2022ರ SCO ಶೃಂಗಸಭೆ ಎಲ್ಲಿ ನಡೀತು ಅಂತ ನಮ್ಗೆ ಪ್ರಶ್ನೆ ಕೇಳಿದ್ರೆ ಉಜ್ಬೇಕಿಸ್ತಾನ್ ರಾಷ್ಟ್ರದಲ್ಲಿ ಇದನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಉಜ್ಬೇಕಿಸ್ತಾನದ ಯಾವ ಪ್ರದೇಶದಲ್ಲಿ ನಡೆದಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಸಮರ್ಕಂಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಸಮಿಟ್ ಅನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇಂಡಿಯಾ ಈ ಒಂದು SCOಗೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರ ಇಟ್ ಈಸ್ ಗೋಯಿಂಗ್ ಟು ಅಸ್ಯೂಮ್ ದಿ ರೊಟೇಟಿಂಗ್ ಪ್ರೆಸಿಡೆನ್ಸಿ ಫಾರ್ ದ ವೆರಿ ಫಸ್ಟ್ ಟೈಮ್. ಅಂದ್ರೆ SCOಗೆ ಏನ್ ಮಾಡ್ತಾರೆ ಅಂದ್ರೆ ಶಾಂಘೈ ಕೋಆಪರೇಟಿವ್ ಅಥವಾ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ, ಸೊ ಈ ಒಂದು ಆರ್ಗನೈಸೇಷನ್ ಪ್ರೆಸಿಡೆನ್ಸಿ ಅಥವಾ ಅಧ್ಯಕ್ಷ ಸ್ಥಾನವನ್ನ ಪ್ರತಿ ವರ್ಷ ರೊಟೇಷನ್ ಬೇಸಿಸ್ ಮೇಲೆ ಅಂದ್ರೆ ಸರದಿ ಆಧಾರದ ಮೇಲೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಭಾರತ ಇದುವರೆಗೂ SCOದ ಪ್ರೆಸಿಡೆನ್ಸಿಯನ್ನ ತೆಗೆದುಕೊಂಡಿರೋದಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಉಜ್ಬೇಕಿಸ್ತಾನ್ ಪ್ರೆಸಿಡೆನ್ಸಿ ಕಂಪ್ಲೀಟ್ ಆದ ನಂತರ ಭಾರತ ರಾಷ್ಟ್ರವು ಈ ಒಂದು SCO ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಅಧ್ಯಕ್ಷ ಸ್ಥಾನವನ್ನ ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಳ್ಳುತ್ತೆ. ಅಂದ್ರೆ ನೆಕ್ಸ್ಟ್ ಟರ್ಮ್ ಅಲ್ಲಿ ಭಾರತ ದೇಶ SCOದ ಅಧ್ಯಕ್ಷ ರಾಷ್ಟ್ರವಾಗಿರುತ್ತೆ. ಸೊ ಆಫ್ಟರ್ ಬಿಕಮಿಂಗ್ ದಿ ಮೆಂಬರ್ ಅಂದ್ರೆ SCOಗೆ ಭಾರತ ರಾಷ್ಟ್ರ ಅದು ರಚನೆ ಆದಾಗ ಮೆಂಬರ್ ಆಗಿರಲ್ಲ. 2017ನೇ ಇಸ್ವಿಯಲ್ಲಿ SCOಗೆ ಭಾರತ ರಾಷ್ಟ್ರ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂಡಿರುತ್ತೆ. ಸೊ ಸೇರ್ಕೊಂಡಿದ್ದ ನಂತರ SCOದಲ್ಲಿ ಪ್ರಮುಖವಾಗಿ 2 ಯೂನಿಟ್ಸ್ ಇರುತ್ತೆ. ಒಂದು ಘಟಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಸರ್ಕಾರಗಳ ಒಂದು ಪ್ರಮುಖರೇನಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ ಅಂತ ಹೇಳ್ತೇವೆ. ಅದನ್ನ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ ಅಂತ ಕರಿತೇವೆ. ಸೊ ಅದರಲ್ಲಿ ಇನ್ನೂ ಒಂದು ಯೂನಿಟ್ ಇರುತ್ತೆ, ಅದನ್ನ ನಾವು ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಅಂತ ಕರಿತೇವೆ. ಸೊ ಭಾರತ ರಾಷ್ಟ್ರ ಈಗಾಗಲೇ ಈ ಒಂದು ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಭಾರತ ರಾಷ್ಟ್ರ ಆಲ್ರೆಡಿ ಆಯೋಜನೆ ಮಾಡಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 2022ರಲ್ಲಿ ಯಶಸ್ವಿಯಾಗಿ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ ಅನ್ನ ಆಯೋಜನೆ ಮಾಡಿರುತ್ತೆ. ಬಟ್ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ನ ಭಾರತ ರಾಷ್ಟ್ರ ಇನ್ನೂ ಆಯೋಜನೆ ಮಾಡಿರೋದಿಲ್ಲ. ಸೊ ಅದಾದ್ಮೇಲೆ ಈ ವರ್ಷ ನಡೀತಾ ಇರ್ತಕ್ಕಂಥ ಶೃಂಗಸಭೆಯ ಸ್ಥಳವನ್ನ ನಾವು ನೋಡೋದಾದ್ರೆ ಸೊ ಇದು ಉಜ್ಬೇಕಿಸ್ತಾನ್. ಮ್ಯಾಪ್ ಅಲ್ಲಿ ನಾನು ತೋರಿಸೋದಾದ್ರೆ ಉಜ್ಬೇಕಿಸ್ತಾನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಉಜ್ಬೇಕಿಸ್ತಾನದಲ್ಲಿ ನಾವು ಅರಲ್ ಸಿ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದಿ ಫೇಮಸ್ ಸೀಸ್ ಇನ್ ಉಜ್ಬೇಕಿಸ್ತಾನ್. ಸೊ ಅದಾದ್ಮೇಲೆ ಉಜ್ಬೇಕಿಸ್ತಾನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ನೈಬರಿಂಗ್ ಕಂಟ್ರೀಸ್ ನ ನಾವು ನೋಡೋದಾದ್ರೆ ಟರ್ಕ್ಮೆನಿಸ್ತಾನ್, ಅದಾದ್ಮೇಲೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಅದಾದ್ಮೇಲೆ ಅಫ್ಘಾನಿಸ್ತಾನ್ ಇದರ ಬಾರ್ಡರ್ಸ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರೀಸ್ ಆಗಿರ್ತವೆ. ಸೊ ಈ ವರ್ಷ ಸಮರ್ಕಂಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ SCOನ ಶೃಂಗಸಭೆ ನಡೆಯುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು SCO ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. SCOನ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ. ಇದನ್ನ ಶಾಂಘೈ ಪ್ಯಾಕ್ಟ್ ಅಥವಾ ಶಾಂಘೈ ಒಪ್ಪಂದ ಅಂತ ಕೂಡ ಕರೀತಾರೆ. ಇದೊಂದು ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಸೆಕ್ಯೂರಿಟಿ ಅಲಯನ್ಸ್ ಆಗಿರುತ್ತೆ.
ಅಂದ್ರೆ ರಾಜಕೀಯ, ಆರ್ಥಿಕ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಒಂದು ಮೈತ್ರಿ ಆಗಿರುತ್ತೆ. ಸೊ ಇದಕ್ಕೆ ಯಾವಾಗ ಸಹಿ ಫೈನಲೈಸ್ ಆಯ್ತು ಅಂದ್ರೆ ಜೂನ್ 2002ರಲ್ಲಿ ಕೆಲವೊಂದು ರಾಷ್ಟ್ರಗಳು ಈ ಒಂದು ಆರ್ಗನೈಸೇಷನ್ ನ ಸ್ಟಾರ್ಟ್ ಮಾಡ್ತವೆ. ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್. ಸೊ ಈ ಒಂದು ಆರ್ಗನೈಸೇಷನ್ಗೆ 2002ರಲ್ಲಿ ಸಹಿ ಆಗ್ತವೆ. 2002ರಲ್ಲಿ ಸಹಿ ಹಾಕಿದರೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿದ್ದು ಮುಂದಿನ ವರ್ಷ ಅಂದ್ರೆ 2003 ಸೆಪ್ಟೆಂಬರ್ 19ರಿಂದ ಇದು ಜಾರಿಗೆ ಬರುತ್ತೆ. ಹಾಗಿದ್ರೆ SCO ರಚನೆ ಆದಾಗ ಭಾರತ ರಾಷ್ಟ್ರ ಇದಕ್ಕೆ ಸದಸ್ಯ ರಾಷ್ಟ್ರ ಆಗಿರೋದಿಲ್ಲ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ SCO ಅವರು ತನ್ನ ಒಂದು ಮೆಂಬರ್ಶಿಪ್ ಅಥವಾ ಸದಸ್ಯತ್ವವನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಭಾರತ ಮತ್ತು ಪಾಕಿಸ್ತಾನ, ಬೋತ್ ದ ಕಂಟ್ರೀಸ್, ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು SCOಗೆ ಫುಲ್ ಟೈಮ್ ಮೆಂಬರ್ಸ್ ಅಥವಾ ಸಂಪೂರ್ಣ ಸದಸ್ಯರಾಗಿ 9ನೇ ಜೂನ್ 2017ರಲ್ಲಿ ಸೇರ್ಕೊಳ್ತವೆ. ಸೊ ಸೇರ್ಕೊಂಡ ನಂತರ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿರ್ತಕ್ಕಂಥ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8ಕ್ಕೆ ಏರಿಕೆ ಆಗುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾವು ಯಾವ್ಯಾವ ರಾಷ್ಟ್ರ ಈ SCOದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಒಂದು ಮ್ಯಾಪ್ ನ ಮುಖಾಂತರ ನಾವಿಲ್ಲಿ ಮಾರ್ಕ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಈ ಹೆಡ್ಸ್ ಆಫ್ ಸ್ಟೇಟ್ಸ್ ಆಫ್ ಕೌನ್ಸಿಲ್ ಏನಿರುತ್ತೆ ಅಂದ್ರೆ ಈ ಒಂದು ರಾಷ್ಟ್ರ ಸಮಿತಿಗಳ ಮುಖ್ಯಸ್ಥರೇನಿರ್ತಾರೆ ಇಸ್ ದಿ ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ. ಇವರು ಅಂದ್ರೆ ಈ ಒಂದು SCOಗೆ ಸಂಬಂಧಪಟ್ಟಂತೆ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಹೆಡ್ಸ್ ಆಫ್ ಸ್ಟೇಟ್ಸ್ ಆಫ್ ಕೌನ್ಸಿಲ್ ಏನಿರುತ್ತೆ ದೇ ಗೋಯಿಂಗ್ ಟು ಮೀಟ್ ಒನ್ಸ್ ಇನ್ ಎವ್ರಿ ಇಯರ್. ಸೊ ಪ್ರತಿ ವರ್ಷ ಸಭೆಯನ್ನ ಸೇರುವುದರ ಮುಖಾಂತರ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಗೈಡ್ ಲೈನ್ಸ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಾಗಿದ್ರೆ SCOನ ಸೆಕ್ರೆಟರಿಯೇಟ್ ನಾವು ನೋಡೋದಾದ್ರೆ ಅಂದ್ರೆ ಕೇಂದ್ರ ಕಚೇರಿಯನ್ನ ನಾವು ನೋಡೋದಾದ್ರೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ಚೈನಾದ ಬೀಜಿಂಗ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಪ್ರೈಮರಿ ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ. ಅಂದ್ರೆ ಎಲ್ಲಾ ನಿರ್ಧಾರಗಳನ್ನ ಚೈನಾದ ಬೀಜಿಂಗ್ ನಿಂದ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿಂದ ಇದನ್ನ ಬೇರೆ ಬೇರೆ ಕಂಟ್ರೀಸ್ಗೆ ಕಮ್ಯುನಿಕೇಶನ್ ಮಾಡಲಾಗುತ್ತೆ. ಸೊ ಈ ಒಂದು ಸೆಕ್ರೆಟರಿಯೇಟ್ ಏನಿದೆ ಇಟ್ ಸರ್ವ್ಸ್ ಟು ಇಂಪ್ಲಿಮೆಂಟ್ ಆರ್ಗನೈಸೇಷನಲ್ ಡಿಸಿಷನ್. ಸೊ ಈ ಒಂದು ಸಂಸ್ಥೆಯ ನಿರ್ಧಾರಗಳನ್ನ ಇದು ಕಾರ್ಯಗತಗೊಳಿಸ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಇಟ್ ಪ್ರಮೋಟ್ಸ್ ಅಂಡ್ ಡಿಸಮಿನೇಟ್ಸ್ ಇನ್ಫಾರ್ಮೇಶನ್ ಅಬೌಟ್ ದಿ SCO ಅಂದ್ರೆ SCOಗೆ ಸಂಬಂಧಪಟ್ಟಂತೆ ಮಾಹಿತಿ ಏನಿರುತ್ತೆ ಅದನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು SCOಗೆ ಸಂಬಂಧಪಟ್ಟಂತೆ ಸೆಕ್ರೆಟರಿ ಜನರಲ್ ನ ಆಯ್ಕೆ ಮಾಡಲಾಗುತ್ತೆ. ಅವ್ರನ್ನ ನಾವು ಪ್ರಧಾನ ಕಾರ್ಯದರ್ಶಿಗಳು ಅಂತ ಕರಿತೇವೆ. ಸೊ ಈ ಪ್ರಧಾನ ಕಾರ್ಯದರ್ಶಿಗಳನ್ನ 3 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ SCOನ ಸೆಕ್ರೆಟರಿ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಚೀನಾದ ಜಾಂಗ್ ಮಿಂಗ್ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇವರು ಸೆಕ್ರೆಟರಿ ಜನರಲ್ ಆಗಿದ್ದ ದಿನಾಂಕ 1ನೇ ಜನವರಿ 2022ರಿಂದ SCOದ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆ ಆಗಿರ್ತಾರೆ. ಅದಾದ್ಮೇಲೆ ಈ SCOಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾದ ಆರ್ಗನ್ ಇರುತ್ತೆ, ಅದನ್ನ ನಾವು ರ್ಯಾಟ್ಸ್ ಅಂತ ಕರಿತೇವೆ. ಸೊ ರ್ಯಾಟ್ಸ್ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಅಂದ್ರೆ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಈ ಒಂದು ರ್ಯಾಟ್ಸ್ ನ ಕೇಂದ್ರ ಕಚೇರಿಯನ್ನ ನಾವು ಉಜ್ಬೇಕಿಸ್ತಾನ್ನ ತಷ್ಕೆಂಟ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರ್ಯಾಟ್ಸ್ ನ ಪ್ರಮುಖ ಆಬ್ಜೆಕ್ಟಿವ್ ಏನು, ಹೆಸರಲ್ಲೇ ಇದೆ ಆಂಟಿ ಟೆರರಿಸ್ಟ್. ಅಂದ್ರೆ ಈ ಒಂದು ಸದಸ್ಯ ರಾಷ್ಟ್ರಗಳೇನಿರ್ತವೆ ಈ ಸದಸ್ಯ ರಾಷ್ಟ್ರಗಳ ಜೊತೆಯಲ್ಲಿ ಈ ಒಂದು ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಭಯೋತ್ಪಾದನೆ ಅಂದ್ರೆ ಬರೀ ಟೆರರಿಸಂ ಅಲ್ಲ, ಇದರಲ್ಲಿ ಸಪರೇಟಿಸಂ ಮತ್ತೆ ಎಕ್ಸ್ಟ್ರೀಮಿಸಂ ಅಂದ್ರೆ ಭಯೋತ್ಪಾದನೆ, ಪ್ರತ್ಯೇಕತಾವಾದ ಮತ್ತು ಉಗ್ರವಾದ, ಸೊ ಇವೆಲ್ಲವನ್ನ ನಿಗ್ರಹ ಮಾಡ್ಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಆರ್ಗನ್ ಅನ್ನ ನಾವು ರ್ಯಾಟ್ಸ್ ಅಂತ ಕರಿತೇವೆ. ಸೊ ಈ ರ್ಯಾಟ್ಸ್ಗೆ ಕೂಡ ಒಬ್ಬ ಡೈರೆಕ್ಟರ್ ಇರ್ತಾರೆ ಅಥವಾ ನಿರ್ದೇಶಕರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಅವರ ಕಾರ್ಯಾವಧಿ ಕೂಡ 3 ಇಯರ್ಸ್ ಇರುತ್ತೆ ಅಥವಾ 3 ವರ್ಷಗಳ ಕಾರ್ಯಾವಧಿಯನ್ನ ಅವರು ಹೊಂದಿರ್ತಾರೆ. ಹಾಗಿದ್ರೆ ಪ್ರಸ್ತುತವಾಗಿ ಈ ಒಂದು ರ್ಯಾಟ್ಸ್ ನ ಡೈರೆಕ್ಟರ್ ಯಾರಾಗಿರ್ತಾರೆ ಅಂದ್ರೆ ಉಜ್ಬೇಕಿಸ್ತಾನ್ ರಾಷ್ಟ್ರದ ರುಸ್ಲಾನ್ ಮೆರ್ಜೆವ್ ಅಂತಕ್ಕಂಥವ್ರು ಇದರ ಡೈರೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದಾದ್ಮೇಲೆ SCOದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯ ರಾಷ್ಟ್ರಗಳು ಅಂದ್ರೆ ಈಚ್ ಮೆಂಬರ್ ಸ್ಟೇಟ್ ಆಫ್ SCO are going to send permanent representative to RATS. ಸೊ ರ್ಯಾಟ್ಸ್ಗೆ ಕಾಯಂ ಪ್ರತಿನಿಧಿಗಳನ್ನ ಕಳಿಸ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಅದಾದ್ಮೇಲೆ SCOದ ಅಧಿಕೃತ ಭಾಷೆ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಚೈನೀಸ್ ಮತ್ತೆ ರಷ್ಯನ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇಂಗ್ಲಿಷ್ ಇಸ್ ನಾಟ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ SCO. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸಮಿಟ್ಸ್ ಅಥವಾ ಶೃಂಗಸಭೆಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಏನಿರ್ತಾರೆ ಅಂದ್ರೆ ರಾಷ್ಟ್ರಗಳ ಒಂದು
ಹೆಡ್ಸ್ ಅಥವಾ ಪ್ರಮುಖರೇನಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಶೃಂಗಸಭೆಗಳನ್ನ ಪ್ರತಿ ವರ್ಷ ಅಂದ್ರೆ ಆನ್ಯುಯಲಿ ಬೇರೆ ಬೇರೆ ವೆನ್ಯೂಸ್ ಗಳಲ್ಲಿ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಹಾಗಿದ್ರೆ ಬೇರೆ ಬೇರೆ ರಾಷ್ಟ್ರಗಳನ್ನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಆ ರಾಷ್ಟ್ರಗಳ ಆಲ್ಫಾಬೆಟಿಕಲ್ ಆರ್ಡರ್ ಅಥವಾ ವರ್ಣಮಾಲೆಯ ಕ್ರಮದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಈ ಒಂದು ವರ್ಣಮಾಲೆಯ ಕ್ರಮ ಇಂಗ್ಲಿಷ್ ವರ್ಣಮಾಲೆ ಅಲ್ಲ, ರಷ್ಯನ್ ವರ್ಣಮಾಲೆಯ ಆಧಾರದ ಮೇಲೆ ಸರದಿಯ ಆಧಾರದ ಮೇಲೆ ಬೇರೆ ಬೇರೆ ರಾಷ್ಟ್ರಗಳನ್ನ ಶೃಂಗಸಭೆಗಳನ್ನ ನಡೆಸಲಿಕ್ಕೆ ಪ್ರತಿ ವರ್ಷ ಆಯ್ಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಮಿಟ್ಸ್ ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದ್ರೆ ಚೈನಾದ ಶಾಂಘೈನಲ್ಲಿ ನಡೆದಿರುತ್ತೆ. ಭಾರತ ದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ಇದುವರೆಗೂ ಈ ಒಂದು ಹೆಡ್ಸ್ ಆಫ್ ಸಮಿಟ್ ಏನಿರುತ್ತೆ ಅಥವಾ ಹೆಡ್ಸ್ ಗಳ ಒಂದು ಶೃಂಗಸಭೆ ಏನಿರುತ್ತೆ ಭಾರತ ದೇಶದಲ್ಲಿ ಇದುವರೆಗೂ ಆರ್ಗನೈಸ್ ಆಗಿಲ್ಲ. ಸೊ ಈ ವರ್ಷ ಅಂದ್ರೆ 2022ರಲ್ಲಿ ಉಜ್ಬೇಕಿಸ್ತಾನ್ನ ಸಮರ್ಕಂಡ್ ಅಲ್ಲಿ ಈ ಒಂದು ಶೃಂಗಸಭೆಯನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. So with this we have come to the second article. This is about world's largest museum of Harappan culture. ಅಂದ್ರೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯೂಸಿಯಂ ಅಂದ್ರೆ ಇದು ದಿಸ್ ಇಸ್ ಓನ್ಲಿ ಪರ್ಟೈನಿಂಗ್ ಟು ಹರಪ್ಪನ್ ಕಲ್ಚರ್. ನೆನ್ಪಿಟ್ಕೊಳ್ಳಿ, ಅಂದ್ರೆ ಹರಪ್ಪನ್ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವನ್ನ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆ ಸ್ಟೇಟ್ ಯಾವುದು, ಆ ಪ್ರದೇಶ ಯಾವುದು ಅನ್ನೋದು ನಮ್ಮ ಒಂದು ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ರಾಕಿ ಗರ್ಹಿ ಅಂತಕ್ಕಂಥ ಒಂದು ಪ್ರದೇಶವನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಹರಿಯಾಣದಲ್ಲಿ ಬರ್ತಕ್ಕಂಥ ರಾಕಿ ಗರ್ಹಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇವಾಗ ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಹರಪ್ಪನ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಅನ್ನ ಭಾರತ ದೇಶ ಡೆವಲಪ್ ಮಾಡ್ತಾ ಇದೆ. ಸೊ ರಾಕಿ ಗರ್ಹಿ ಇನ್ ಹರಿಯಾಣ ಅಂದ್ರೆ ಹರಿಯಾಣದಲ್ಲಿರ್ತಕ್ಕಂಥ ರಾಕಿ ಗರ್ಹಿದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯೂಸಿಯಂ ಆಫ್ ಹರಪ್ಪನ್ ಕಲ್ಚರ್ ಅಂದ್ರೆ ಹರಪ್ಪನ್ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯಕ್ಕೆ ಇವಾಗ ಅನುಮೋದನೆ ಸಿಕ್ಕಿರುತ್ತೆ. ಸೊ ರಾಕಿ ಗರ್ಹಿ ಈಸ್ ಅ ವಿಲೇಜ್ ಇನ್ ಇಸಾರ್ ಡಿಸ್ಟ್ರಿಕ್ಟ್ ಆಫ್ ಹರಿಯಾಣ. ಸೊ ಈ ರಾಕಿ ಗರ್ಹಿ ಅಂತಕ್ಕಂಥದ್ದು ಹರಿಯಾಣದಲ್ಲಿರ್ತಕ್ಕಂಥ ಒಂದು ಇಸಾರ್ ಜಿಲ್ಲೆಯ ಒಂದು ಪ್ರದೇಶವಾಗಿರುತ್ತೆ. ಇಟ್ ಇಸ್ ಸಿಚುಯೇಟೆಡ್ ಅಬೌಟ್ 150 ಕಿಲೋಮೀಟರ್ಸ್ ಫ್ರಮ್ ಡೆಲ್ಲಿ. ಸೊ ದೆಹಲಿಯಿಂದ ಇದು 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ದಿ ವಿಲೇಜ್ is also a famous archaeological site from the ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದ್ರೆ ಇದು ಸಿಂಧೂ ಕಣಿವೆ ನಾಗರಿಕತೆಯ ಅಂದ್ರೆ ಯಾವ ಡೇಟ್ಗೆ ಅಂದ್ರೆ ಕ್ರಿಸ್ತಪೂರ್ವ 2600ರಿಂದ 1900ರವರೆಗೆ ಒಂದು ಪ್ರಸಿದ್ಧವಾದ ಪುರಾತತ್ವ ತಾಣವಾಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ಕಣಿವೆ ನಾಗರಿಕತೆ. ಅದಾದ್ಮೇಲೆ ಆಸ್ ಪರ್ ದಿ ಅಫಿಷಿಯಲ್ಸ್ ಮ್ಯೂಸಿಯಂ ವಿಲ್ ಡಿಸ್ಪ್ಲೇ ಸಮ್ 5000 years old ಇಂಡಸ್ ವ್ಯಾಲಿ ಆರ್ಟಿಕ್ರಾಫ್ಟ್ಸ್. ಅಂದ್ರೆ 5 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಕೆಲವೊಂದು ಸಿಂಧೂ ಕಣಿವೆಯ ಕಲಾಕೃತಿಗಳನ್ನ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಸೊ ಈ ಒಂದು ಪ್ರದೇಶ ಅಂದ್ರೆ ರಾಕಿ ಗರ್ಹಿ ಅಂತ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಸೆಟಲ್ಮೆಂಟ್ಸ್ ಆಫ್ ದಿ ಏನ್ಷಿಯಂಟ್ ಸಿವಿಲೈಸೇಷನ್ ಲೊಕೇಟೆಡ್ ಇನ್ ದಿ ಗಗ್ಗರ್ ಆಕ್ರಾ ರಿವರ್ ಪ್ಲೇನ್. ಸೊ ಈ ಒಂದು ಪ್ರದೇಶ ಯಾವ ಒಂದು ನದಿಯ ಭಾಗದಲ್ಲಿದೆ ಅಂತ ಕೇಳಿದ್ರೆ ಗಗ್ಗರ್ ಹಾಕ್ರಾ ನದಿಯ ಬಯಲಿನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. However, the site remains largely unexcavated. ಅಂದ್ರೆ ಈ ಒಂದು ಪ್ರದೇಶವನ್ನ ಸಂಪೂರ್ಣವಾಗಿ ಇನ್ನೂ ಉತ್ಖನನ ಮಾಡಿರೋದಿಲ್ಲ. ಬರೀ 5% ಅಷ್ಟು ಮಾತ್ರ ಇಲ್ಲಿ ಉತ್ಖನನ ಮಾಡಿರ್ತಾರೆ. ಇಮ್ಯಾಜಿನ್ 100% ಉತ್ಖನನ ಮಾಡಿದಾಗ ಇಲ್ಲಿ ಎಷ್ಟು ವಸ್ತುಗಳು ನಮ್ಗೆ ಸಿಗ್ಬೋದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡ್ಕೊಳ್ಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ರಾಕಿ ಗರ್ಹಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ 2 ಪ್ರಮುಖ ವಿಲೇಜಸ್ ನ ನಾವು ನೋಡ್ಬೋದಾಗಿರುತ್ತೆ. ಒಂದನ್ನ ನಾವು ರಾಕಿ ಕಾಸ್ ಅಂತ ಕರಿತೀವಿ, ಇನ್ನೊಂದನ್ನ ರಾಕಿ ಶಾಪುರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ it was in 1963 the Archaeological Survey of India first started digging. ಸೊ ಇಲ್ಲಿ ಮೊದಲ ಬಾರಿಗೆ ಉತ್ಖನನವನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 1963ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. Till 1998 some 56 skeletons were discovered. ಅಂದ್ರೆ 1998ರವರೆಗೆ ಅಂದ್ರೆ 1963ಅಲ್ಲಿ ಸ್ಟಾರ್ಟ್ ಮಾಡಿ 1998 ವರೆಗೂ ಉತ್ಖನನ ಮಾಡಿದಾಗ 56 ಅಸ್ಥಿ ಪಂಜರಗಳು ಇಲ್ಲಿ ದೊರೆತಿರುತ್ತೆ. ಸೊ ಇದರಲ್ಲಿ 2 ಅಸ್ಥಿ ಪಂಜರಗಳನ್ನ ವಿಮೆನ್ ಅಥವಾ ಮಹಿಳೆಯರ ಅಸ್ಥಿ ಪಂಜರಗಳು ಅಂತ ಡಿಟೆಕ್ಟ್ ಮಾಡಲಾಗಿರುತ್ತೆ. ಸೊ ಇವುಗಳ ಡೇಟ್ ಅನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ 7000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಅಸ್ಥಿ ಪಂಜರಗಳು ಅಂತ ಇಲ್ಲಿ ಗುರುತನ್ನ ಮಾಡಿರ್ತಾರೆ. ಅದಾದ್ಮೇಲೆ ಈ ಒಂದು ಪ್ರದೇಶದಲ್ಲಿ ಬ್ಯಾಂಗಲ್ಸ್ ಅಂದ್ರೆ ಬಳೆಗಳು, ಅದಾದ್ಮೇಲೆ ಕಾಪರ್ ಮಿರರ್ ಅಂದ್ರೆ ತಾಮ್ರದ ಕನ್ನಡಿಗಳು, ಮತ್ತೆ
ಸೆಮಿ ಪ್ರೀಶಿಯಸ್ ಸ್ಟೋನ್ ಬೀಟ್ಸ್ ಅಂದ್ರೆ ಕೆಲವೊಂದು ಬೆಲೆ ಬಾಳ್ತಕ್ಕಂತ ಮಣಿಗಳು ಕೂಡ ಕಂಡು ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ವಸ್ತುಗಳನ್ನ ಇವಾಗ ಮಾಡ್ತಾ ಇರ್ತಕ್ಕಂಥ ಸಂಗ್ರಹಾಲಯದಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಸೊ ಅದನ್ನ it can become one of the tourist place also in the future. So with this we have come to the third article. This is about Vande Bharat Express from Bangalore to 3 destinations. So idu prastapa matra. So ಬೆಂಗಳೂರಿನಿಂದ 3 ಸ್ಥಳಗಳಿಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅನ್ನ ನಿರ್ಮಾಣ ಮಾಡಬೇಕಂತ ಒಂದು ಪ್ರಸ್ತಾಪ ಬಂದಿರುತ್ತೆ. ಆ 3 ಸ್ಥಳಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈ 3 ಸ್ಥಳಗಳು ಯಾವ ರೈಲ್ವೆ ಝೋನ್ ಅಲ್ಲಿ ಬರುತ್ತಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಲ್ಲಿ ಬರ್ತಕ್ಕಂತ 3 ಸ್ಥಳಗಳಾಗಿರುತ್ತೆ. ಸೊ ಈ 3 ಸ್ಥಳಗಳು ದೇ ಆರ್ ಗೋಯಿಂಗ್ ಟು ಕನೆಕ್ಟ್ ಫ್ರಮ್ ಬೆಂಗಳೂರಿಂದ ಕನೆಕ್ಟ್ ಮಾಡ್ತಕ್ಕಂತ ಪ್ಲೇಸಸ್ ಆಗಿರುತ್ತೆ. ಸೊ ಇದನ್ನ ನಾವು ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅಂತ ಕರಿತೇವೆ. ಸೊ ಇದನ್ನ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂತ ಒಂದು ರೈಲ್ವೆ ಆಗಿರುತ್ತೆ, ಇಂಡಿಜಿನಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಹಾಗಿದ್ರೆ ಆ 3 ಪ್ಲೇಸಸ್ ಯಾವ್ದ್ಯಾವ್ದು ಅಂದ್ರೆ ಬೆಂಗಳೂರು ಟು ಕೊಯಂಬತ್ತೂರ್, ಬೆಂಗಳೂರು ಟು ಚೆನ್ನೈ ಮತ್ತು ಬೆಂಗಳೂರು ಟು ಹುಬ್ಬಳ್ಳಿ, ಈ 3 ಸ್ಥಳಗಳಾಗಿರುತ್ತೆ. ಸೊ ಈ ಒಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ನ ಒಂದು ಸ್ಪೆಷಾಲಿಟಿ ಅಥವಾ ಫೀಚರ್ಸ್ ಏನು ಅಂದ್ರೆ ಅದರ ವೇಗ, ಸ್ಪೀಡ್ ಈಸ್ ಮೋರ್ ದೆನ್ ಎನಿ ಅದರ್ ಟ್ರೈನ್ಸ್. ಅದಾದ್ಮೇಲೆ ಸೇಫ್ಟಿ, ಸುರಕ್ಷತೆ ಮತ್ತೆ ಸರ್ವಿಸಸ್, ಅಲ್ಲಿ ಬರ್ತಕ್ಕಂಥ ಸೇವೆಗಳು ಇದರ ಒಂದು ವಿಶಿಷ್ಟ ಗುಣಗಳಾಗಿರ್ತವೆ ಅಥವಾ ವೈಶಿಷ್ಟ್ಯಗಳಾಗಿರ್ತವೆ. ದಿ ಟ್ರೈನ್ ರನ್ ಆಫ್ ಥರ್ಡ್ ವಂದೇ ಭಾರತ್ ಬಿಟ್ವೀನ್ ಮುಂಬೈ ಅಂಡ್ ಅಹಮದಾಬಾದ್ ವಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಅಂದ್ರೆ ಈ ಭಾರತ ದೇಶದಲ್ಲಿ ಆಲ್ರೆಡಿ 3 ವಂದೇ ಭಾರತ್ ಎಕ್ಸ್‌ಪ್ರೆಸ್ ಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ 3ನೇ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಮುಂಬೈನಿಂದ ಅಹಮದಾಬಾದ್ಗೆ ಪ್ರಾಯೋಗಿಕವಾಗಿ ಪ್ರಯಾಣವನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನ ನಾವು ನೋಡಿರ್ತಕ್ಕಂಥದ್ದು 180 ಕಿಲೋಮೀಟರ್ ಪರ್ ಅವರ್ ಅಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬರೀ 52 ಸೆಕೆಂಡ್ಗಳಲ್ಲಿ 0 ಇಂದ 100 ಕಿಲೋಮೀಟರ್ ಪರ್ ಅವರ್ ರೀಚ್ ಆಗಿರೋದನ್ನ ನಾವು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಮೊದಲ 2 ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳು ಯಾವ ಪ್ರದೇಶಗಳನ್ನು ಸಂಪರ್ಕಿಸುತ್ತವೆ? ನಾವು 3ನೇದನ್ನ ಇಲ್ಲಿ ಮೆನ್ಷನ್ ಮಾಡಿದೀವಿ, ಮುಂಬೈ ಟು ಅಹಮದಾಬಾದ್. ಅದೇ ರೀತಿಯಾಗಿ ಫಸ್ಟ್ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಕನೆಕ್ಟ್ಸ್ ವಿಚ್ 2 ಪ್ಲೇಸಸ್ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರೋಹ್ಟಗಿ ಸೆಟ್ ಟು ಬಿಕಮ್ ಅಟಾರ್ನಿ ಜನರಲ್ ಅಗೇನ್. ಸೊ ರೋಹಟಗಿ ಅಂತಕ್ಕಂಥವ್ರು ಮತ್ತೊಮ್ಮೆ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಆಗಲಿದ್ದಾರೆ. ಮತ್ತೊಮ್ಮೆ ಅಂತ ನಾವ್ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಸೊ ಇವರು ಆಲ್ರೆಡಿ ಭಾರತ ದೇಶದ ಅಟಾರ್ನಿ ಜನರಲ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು. ಸೊ ಸೀನಿಯರ್ ಅಡ್ವೊಕೇಟ್ ಮುಕುಲ್ ರೋಹ್ಟಗಿ ಟು ಬಿಕಮ್ ಅಟಾರ್ನಿ ಜನರಲ್ ಫ್ರಮ್ ಅಕ್ಟೋಬರ್ 1st ಫಾರ್ ದಿ ಸೆಕೆಂಡ್ ಟೈಮ್. ಸೊ ಇವರು ಯಾವಾಗ್ಲಿಂದ ಅಟಾರ್ನಿ ಜನರಲ್ ಆಗ್ತಾರಂದ್ರೆ ಅಕ್ಟೋಬರ್ 1ನೇ ತಾರೀಕಿನಿಂದ ಭಾರತ ದೇಶದ ಅಟಾರ್ನಿ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಅಟಾರ್ನಿ ಜನರಲ್ ಆಗಿರ್ತಕ್ಕಂಥವ್ರು ಕೆ ವೇಣುಗೋಪಾಲ್ ರವರಾಗಿರ್ತಾರೆ. ಇವರ ಒಂದು ಕಾರ್ಯಾವಧಿ ಸೆಪ್ಟೆಂಬರ್ 30ಕ್ಕೆ ಎಂಡ್ ಆಗುತ್ತೆ. ಸೊ ರೋಹ್ಟಗಿ ಅವರು ನಾನು ಮುಂಚೆನೆ ಹೇಳ್ದಾಗೆ ಮುಂಚೆ ಕೂಡ ಅಟಾರ್ನಿ ಜನರಲ್ ಆಗಿ ಸರ್ವ್ ಮಾಡಿದ್ರು. ಎಷ್ಟನೇ ಅಟಾರ್ನಿ ಜನರಲ್ ಆಗಿದ್ರು ಅಂದ್ರೆ 14ನೇ ಅಟಾರ್ನಿ ಜನರಲ್ ಆಗಿದ್ರು. ಯಾವಾಗ ಅಂದ್ರೆ 2014 ಅಲ್ಲಿ ಅವರು ಅಟಾರ್ನಿ ಜನರಲ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅಲ್ಲಿಂದ 2017 ವರೆಗೂ ಇವರು ಅಟಾರ್ನಿ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. ಮತ್ತೊಮ್ಮೆ 16ನೇ ಅಟಾರ್ನಿ ಜನರಲ್ ಆಗಿ ಅವರು ಮತ್ತೊಮ್ಮೆ ಆಯ್ಕೆ ಆಗಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಏನಿದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದ್ರೆ is the India's government's chief legal advisor and principal advocate before the Supreme Court of India. So ಅಟಾರ್ನಿ ಜನರಲ್ ನ ನಾವೇನಂತ ಕರಿತೇವೆ ಅಂದ್ರೆ ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರಾಗಿರ್ತಾರೆ. ಅಂದ್ರೆ ನಮ್ಮ ಒಂದು ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಕಾನೂನು ಸಲಹೆಗಳನ್ನ ನೀಡ್ತಕ್ಕಂತ ಒಂದು ವ್ಯಕ್ತಿಯನ್ನ ನಾವು ಅಟಾರ್ನಿ ಜನರಲ್ ಅಂತ ಕರಿತೇವೆ. ಸೊ ಇವರು ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಧಾನ ವಕೀಲರಾಗಿರ್ತಾರೆ. ಅದಾದ್ಮೇಲೆ ದೇ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇವರನ್ನ ಆಯ್ಕೆ ಮಾಡ್ತಕ್ಕಂಥವ್ರು ಭಾರತ ರಾಷ್ಟ್ರದ ರಾಷ್ಟ್ರಪತಿಗಳು ಇವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಆನ್ ದಿ ಅಡ್ವೈಸ್ ಆಫ್ ದಿ ಯೂನಿಯನ್ ಕ್ಯಾಬಿನೆಟ್ ಅಂಡರ್ ಆರ್ಟಿಕಲ್ 76. ಅಂದ್ರೆ ನಮ್ಮ ಸಂವಿಧಾನದ 76ನೇ ವಿಧಿಯ ಅನ್ವಯ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಭಾರತ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ. ಸೊ ಅವರ ಕಾರ್ಯಾವಧಿ ಎಷ್ಟು ವರ್ಷಗಳಿರುತ್ತೆ ಅಂದ್ರೆ ಡ್ಯೂರಿಂಗ್ ದಿ ಪ್ಲೆಷರ್ ಆಫ್ ದಿ ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಗಳ ವಿವೇಚನೆಗೆ ಒಳಪಟ್ಟಿರ್ತಕ್ಕಂತ ಅಧಿಕಾರಾವಧಿಯನ್ನ ಇವರು ಹೊಂದಿರ್ತಾರೆ.
ಸೊ ದೇ ಮಸ್ಟ್ ಬಿ ಪರ್ಸನ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಭಾರತ ದೇಶದ ಅಟಾರ್ನಿ ಜನರಲ್ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕ್ವಾಲಿಫಿಕೇಶನ್ ಇರ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಿರುತ್ತೆ ಅದೇ ಅರ್ಹತೆಗಳನ್ನ ಹೊಂದಿರತಕ್ಕಂಥವ್ರನ್ನ ಭಾರತ ದೇಶದ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡ್ತಾರೆ. ಹಾಗಿದ್ರೆ ಆ ಒಂದು ಕ್ವಾಲಿಫಿಕೇಶನ್ ಏನು ಅಂದ್ರೆ ದೇ ಮಸ್ಟ್ ಹ್ಯಾವ್ ಬೀನ್ ಅ ಜಡ್ಜ್ ಆಫ್ ಸಮ್ ಹೈಕೋರ್ಟ್ ಫಾರ್ 5 years. ಅಂದ್ರೆ ಯಾವುದೇ ಒಂದು ಹೈಕೋರ್ಟ್ ನ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅವರು 5 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರ್ಬೇಕು. ಅಥವಾ an advocate of some high court for 10 years. ಅಥವಾ ಯಾವುದೇ ಒಂದು ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ಅವರು ವಕೀಲರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು. ಅಥವಾ an eminent jurist in the opinion of the president. ಅಥವಾ ನಮ್ಮ ಒಂದು ರಾಷ್ಟ್ರದ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅವರು ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿದ್ದರೂ ಕೂಡ ಅವರನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಹಾಗಿದ್ರೆ ಭಾರತ ದೇಶದ ಫಸ್ಟ್ ಅಟಾರ್ನಿ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ MC ಸೆಟಲ್ವಾಡ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇವರು ಜನವರಿ 1950ರಿಂದ ಮಾರ್ಚ್ 1963ರವರೆಗೆ ಅಟಾರ್ನಿ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಟಾರ್ನಿ ಜನರಲ್ ಇರ್ತಕ್ಕಂಥ ಪಾರ್ಟ್ಸ್, ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್ ಅಂದ್ರೆ ಅಧಿಕಾರಿಗಳು, ಕರ್ತವ್ಯಗಳು ಮತ್ತು ಕಾರ್ಯಗಳನ್ನ ನೋಡಿದಾಗ ಸೊ ಈಸ್ ನೆಸೆಸರಿ ಫಾರ್ ಅಡ್ವೈಸಿಂಗ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ಲೀಗಲ್ ಮ್ಯಾಟರ್ಸ್. ಅಂದ್ರೆ ಅವ್ರಿಗೆ ಏನೇನು ಮ್ಯಾಟರ್ಸ್ ನ ಅವ್ರಿಗೆ ಸಲಹೆ ನೀಡಬೇಕಂತ ಕೋರಿಕೆಯನ್ನ ಸರ್ಕಾರ ಮಾಡುತ್ತೆ ಆ ಎಲ್ಲ ವಿಷಯಗಳ ಮೇಲೆ ಕಾನೂನಿನ ಒಂದು ಸಲಹೆಗಳನ್ನ ನೀಡ್ತಕ್ಕಂಥದ್ದು ಇವರ ಪ್ರಮುಖವಾದ ಒಂದು ಜವಾಬ್ದಾರಿಯಾಗಿರುತ್ತೆ. ದೇ ಆಲ್ಸೋ ಪರ್ಫಾರ್ಮ್ ಅದರ್ ಲೀಗಲ್ ಡ್ಯೂಟೀಸ್ ಅಸೈನ್ ಟು ದೆಮ್ ಬೈ ದಿ ಪ್ರೆಸಿಡೆಂಟ್. ಅಂದ್ರೆ ಭಾರತ ಸರ್ಕಾರ ಮಾತ್ರ ಅಲ್ಲ, ರಾಷ್ಟ್ರಪತಿಗಳು ಕೂಡ ನಿಯೋಜನೆ ಮಾಡ್ತಕ್ಕಂಥ ಕೆಲವೊಂದು ವಿಷಯಗಳ ಕಾನೂನು ಕರ್ತವ್ಯಗಳನ್ನ ಕೂಡ ಅವರು ನಿರ್ವಹಿಸಬೇಕಾಗಿರುತ್ತೆ. ಸೊ ಅಟಾರ್ನಿ ಜನರಲ್ ಹ್ಯಾಸ್ ದಿ ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ಸ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್ ದೋ ನಾಟ್ ಟು ವೋಟ್. ಸೊ ಅಟಾರ್ನಿ ಜನರಲ್ಗೆ ಇನ್ನೆರಡು ಒಂದು ಪ್ರಾವಿಷನ್ಸ್ ಮಾಡಿಕೊಟ್ಟಿರ್ತಾರೆ. ಅದೇನು ಅಂದ್ರೆ ಭಾರತದಲ್ಲಿನ ಎಲ್ಲ ನ್ಯಾಯಾಲಯಗಳಲ್ಲಿ ಭಾಗವಹಿಸ್ತಕ್ಕಂಥ ಹಕ್ಕನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಮತದಾನದ ಹಕ್ಕನ್ನು ಕೊಡದಿದ್ದರೂ ಸಹ ಸಂಸತ್ತಿನ ಎಲ್ಲ ಕಲಾಪಗಳಲ್ಲೂ ಭಾಗವಹಿಸ್ತಕ್ಕಂಥ ಹಕ್ಕನ್ನ ಕೊಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿ, ಸೊ ಕಲಾಪಗಳಲ್ಲಿ ಅವರು ಭಾಗವಹಿಸಬಹುದಾಗಿರುತ್ತೆ, ಬಟ್ ಅಲ್ಲಿ ಮತದಾನ ಮಾಡ್ತಕ್ಕಂಥ ಹಕ್ಕನ್ನ ಅವ್ರಿಗೆ ಕೊಟ್ಟಿರೋದಿಲ್ಲ. ಅದಾದ್ಮೇಲೆ ದಿ ಅಟಾರ್ನಿ ಜನರಲ್ ಅಪಿಯರ್ಸ್ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಆಲ್ ಕೇಸಸ್. ಅಂದ್ರೆ ಭಾರತ ಸರ್ಕಾರದ ವತಿಯಿಂದ ಯಾವುದೇ ಒಂದು ದಾವೆಗಳ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇವರು ನ್ಯಾಯಾಲಯಗಳಲ್ಲಿ ಭಾರತ ಸರ್ಕಾರವನ್ನ ಇವರು ಪ್ರತಿನಿಧಿಸ್ತಾರೆ. ಅದ್ರ ಜೊತೆಗೆ ಇನ್ ದಿ ಸುಪ್ರೀಂ ಕೋರ್ಟ್ ಇನ್ ವಿಚ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಕನ್ಸರ್ನ್. ಅಂದ್ರೆ ಭಾರತ ಸರ್ಕಾರದ ಪರವಾಗಿ ಇವರು ಹಾಜರಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. They also represent the government of India in any reference made by the president to the Supreme Court under Article 143. ಅಂದ್ರೆ ಭಾರತದ ಸಂವಿಧಾನದ 143ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಮಾಡಿದ ಯಾವುದೇ ಉಲ್ಲೇಖದಲ್ಲಿ ಅವರು ಭಾರತ ಸರ್ಕಾರವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ಅನ್ಲೈಕ್ ದಿ ಅಟಾರ್ನಿ ಜನರಲ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಟಾರ್ನಿ ಜನರಲ್ಗೆ ಭಾರತ ದೇಶದ ಅಟಾರ್ನಿ ಜನರಲ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಟಾರ್ನಿ ಜನರಲ್ಗೆ ಎಕ್ಸಿಕ್ಯೂಟಿವ್ ಅಥಾರಿಟಿಯನ್ನ ಕೊಟ್ಟಿರ್ತಾರೆ, ಅಂದ್ರೆ ಕಾರ್ಯಕಾರಿ ಅಧಿಕಾರವನ್ನ ಕೊಟ್ಟಿರ್ತಾರೆ. ಬಟ್ ಭಾರತ ದೇಶದ ಅಟಾರ್ನಿ ಜನರಲ್ಗೆ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಥವಾ ಕಾರ್ಯಕಾರಿ ಅಧಿಕಾರವನ್ನ ಕೊಟ್ಟಿರೋದಿಲ್ಲ. ಸೊ ಈ ಒಂದು ಎಕ್ಸಿಕ್ಯೂಟಿವ್ ಫಂಕ್ಷನ್ ನ ಯಾರು ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಲಾ ಮಿನಿಸ್ಟರ್ ಅಥವಾ ಕಾನೂನು ಸಚಿವರು ಮಾಡ್ತಕ್ಕಂಥ ಒಂದು ಕೆಲಸವಾಗಿರುತ್ತೆ. ಸೊ ಅಟಾರ್ನಿ ಜನರಲ್ ನ ನಾವು ಈಸ್ ನಾಟ್ ಅ ಗವರ್ಮೆಂಟ್ ಸರ್ವೆಂಟ್. ಸೊ ಅವರು ಭಾರತ ಸರ್ಕಾರದ ಪರವಾಗಿ ಕೆಲಸ ಮಾಡಿದ್ರು ಕೂಡ ಅವರನ್ನ ಸರ್ಕಾರಿ ನೌಕರ ಅಂತ ನಿರ್ಧಾರ ಮಾಡೋದಿಲ್ಲ. ಅಂಡ್ ಈಸ್ ನಾಟ್ ಡಿಬಾರ್ಡ್ ಫ್ರಮ್ ಪ್ರೈವೇಟ್ ಲೀಗಲ್ ಸರ್ವಿಸ್. ಅಂದ್ರೆ ಅವರು ಅಟಾರ್ನಿ ಜನರಲ್ ಆಗಿದ್ರು ಕೂಡ ಖಾಸಗಿ ಕಾನೂನು ಅಭ್ಯಾಸದಲ್ಲಿ ಪಾಲ್ಗೊಳ್ಳಿಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಅಟಾರ್ನಿ ಜನರಲ್ಗೆ ಅಸಿಸ್ಟ್ ಮಾಡ್ಲಿಕ್ಕೆ ಇಬ್ಬರು ಇರ್ತಾರೆ. ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಲಿಟರ್ ಜನರಲ್ ಮತ್ತೆ ಅಡಿಷನಲ್ ಸಾಲಿಟರ್ ಜನರಲ್ ಅಂತಕ್ಕಂಥ ಇಬ್ಬರು ಅಟಾರ್ನಿ ಜನರಲ್ಗೆ ಸಹಾಯ ಮಾಡ್ತಕ್ಕಂಥ ಅಸೋಸಿಯೇಟ್ಸ್ ಆಗಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಮೃತ್ ಸರೋವರ್ ಕನ್ಸ್ಟ್ರಕ್ಷನ್. UP ಬಿಲ್ಡ್ಸ್ ಮೋಸ್ಟ್ ಇನ್ ದ ಕಂಟ್ರಿ. ಸೊ ಅಮೃತ್ ಸರೋವರ ನಿರ್ಮಾಣ ಒಂದು ಯೋಜನೆ ಪ್ರಕಾರ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ರಾಜ್ಯವು ದೇಶದಲ್ಲಿಯೇ ಅತಿ ಹೆಚ್ಚು ಸರೋವರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ವಿಚ್ ಸ್ಟೇಟ್ ಹ್ಯಾಸ್ ಬಿಲ್ಟ್ ಹೈಯೆಸ್ಟ್ ನಂಬರ್ ಆಫ್ what is this?
lakes. ಲೇಕ್ ಪ್ರಶ್ನೆ ಕೇಳಿದ್ರೆ ಇಟ್ ಇಸ್ ಅಬೌಟ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯ ಸರೋವರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಉತ್ತರ ಪ್ರದೇಶ್ ಟಾಪ್ ದಿ ಸ್ಟೇಟ್ಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಷನ್ ಆಫ್ 8,462 ಅಮೃತ್ ಸರೋವರ್. ಸೊ 8,462 ಅಮೃತ ಸರೋವರಗಳನ್ನ ನಿರ್ಮಾಣ ಮಾಡುವುದರ ಮುಖಾಂತರ ದೇಶದಲ್ಲಿಯೇ ಅಗ್ರ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. So while implementing the Prime Minister's ambitious mission Amrit Sarovar, ಅಂದ್ರೆ ಪ್ರಧಾನ ಮಂತ್ರಿಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಅದನ್ನ ನಾವು ಮಿಷನ್ ಅಮೃತ್ ಸರೋವರ್ ಅಂತ ಕರಿತೇವೆ. ಇದನ್ನ ಅನುಷ್ಠಾನ ಮಾಡುವುದರ ಮುಖಾಂತರ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಸರೋವರಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಹಾಗಿದ್ರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಬಂದು ಮಧ್ಯಪ್ರದೇಶ ಆಗಿರುತ್ತೆ, ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ್ ಆಗಿರುತ್ತೆ, ಮತ್ತು ರಾಜಸ್ಥಾನ ನಾಲ್ಕನೇ ಸ್ಥಾನದಲ್ಲಿರುತ್ತೆ, ಮತ್ತು ತಮಿಳುನಾಡು ಈ ಒಂದು ವಿಷಯದಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಎಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಲೇಕ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಲಖೀಂಪುರ್ ಕೇರಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ 256 ಸರೋವರಗಳನ್ನ ಬಿಲ್ಡ್ ಮಾಡೋದ್ರ ಮುಖಾಂತರ ಹೈಯೆಸ್ಟ್ ನಂಬರ್ ಆಫ್ ಲೇಕ್ಸ್ ಅನ್ನ ಉತ್ತರ ಪ್ರದೇಶ ಲಖೀಂಪುರ್ ಕೇರಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುತ್ತೆ. ಸೊ ಈ ಒಂದು ಲೇಕ್ಸ್ ನಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಇನ್ ದಿ ರೂರಲ್ ಪಾಪ್ಯುಲೇಷನ್. ಅಂದ್ರೆ ಗ್ರಾಮೀಣ ಜನಸಂಖ್ಯೆಗೆ ಇದು ಉದ್ಯೋಗವನ್ನ ಒದಗಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಫಾರ್ಮರ್ಸ್ ಅಥವಾ ರೈತರಿಗೆ ನೀರಾವರಿ ವ್ಯವಸ್ಥೆ ಅಥವಾ ಇರಿಗೇಷನ್ ಅನ್ನ ಕೂಡ ಒದಗಿಸುತ್ತೆ. ಇದರಿಂದ ಅವರ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಅದಾದ್ಮೇಲೆ ಫಿಶ್ ಫಾರ್ಮಿಂಗ್ ಅಥವಾ ಮೀನು ಸಾಗಾಣೆ ಕೂಡ ಇದರಿಂದ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. So with this we are come to the 6th article. This is about Bengaluru Central Prison adjudged best in the country. So ಬೆಂಗಳೂರು ಸೆಂಟ್ರಲ್ ಕಾರಾಗೃಹ ಅಂತ ನಾವೇನ್ ಕರಿತೇವೆ, ಇದು ದೇಶದಲ್ಲಿಯೇ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರಾಗೃಹವಾಗಿರುತ್ತೆ. ಸೊ ಈ ಒಂದು ಕಾರಾಗೃಹ ಮತ್ತೆ ಬೇರೆ ಬೇರೆ ಕಾರಾಗೃಹಗಳು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸೆಂಟ್ರಲ್ ಪ್ರಿಸನ್ ಅಟ್ ಪರಪ್ಪನ ಅಗ್ರಹಾರ adjudged the best prison at 6th All India Prison Duty Meet in Prison Hygiene Competition. ಸೊ ಇದರಲ್ಲಿ ಒಂದು ಕಾಂಪಿಟಿಷನ್ ಅನ್ನ ಮಾಡಿರ್ತಾರೆ. ಕಾರ್ಯಗೃಹ ನೈರ್ಮಲ್ಯ ಸ್ಪರ್ಧೆ 6ನೇ ಅಖಿಲ ಭಾರತ ಕಾರ್ಯಗೃಹ ಕರ್ತವ್ಯ ಸಭೆಯಲ್ಲಿ ಪರಪ್ಪನ ಅಗ್ರಹಾರವನ್ನ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಪ್ರಿಸನ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅರೌಂಡ್ 1390 ಪ್ರಿಸನ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವು 1319 ಜೈಲುಗಳು ಈ ಒಂದು ಸಭೆ ಅಥವಾ ಈ ಒಂದು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ಈ ಸ್ಪರ್ಧೆ ಎಲ್ಲಿ ನಡೆದಿರುತ್ತೆ ಅಂದ್ರೆ ಅಹಮದಾಬಾದ್ ಅಲ್ಲಿ ನಡೆದಿರುತ್ತೆ. ಹಾಗಿದ್ರೆ ಎರಡನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಪ್ರಿಸನ್ ಯಾವುದು ಅಂದ್ರೆ ಸೆಂಟ್ರಲ್ ಪ್ರಿಸನ್ ಇನ್ ಆಂಧ್ರ ಪ್ರದೇಶ್, ಮತ್ತೆ ಮೂರನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ತಮಿಳುನಾಡಿನಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ 3ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಪ್ರಿಸನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ನ ಕೊಡ್ಬೇಕಾದ್ರೆ ಅವರು ಕನ್ಸಿಡರ್ ಮಾಡಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವ್ದ್ಯಾವ್ದು ಅಂದ್ರೆ ಅಲ್ಲಿರ್ತಕ್ಕಂಥ ಕ್ವಾಲಿಟಿ ಆಫ್ ಫುಡ್ ಆಗಿರ್ಬೋದು, ಲೈವ್ಲಿಹುಡ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರಿಸನರ್ಸ್ ನ ಹೆಲ್ತ್ ಟೇಕಿಂಗ್ ಕೇರ್ ಅಂದ್ರೆ ಆರೋಗ್ಯ ರಕ್ಷಣೆ ಇರ್ಬೋದು, ಅಲ್ಲಿರ್ತಕ್ಕಂಥ ಟಾಯ್ಲೆಟ್ಸ್, ಬಾತ್ರೂಮ್ಸ್ ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ಲಾಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪರಪ್ಪನ ಅಗ್ರಹಾರ, ಆಲ್ ದಿ 8 ಸೆಂಟ್ರಲ್ ಪ್ರಿಸನ್ಸ್ ಇನ್ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 9 ಸೆಂಟ್ರಲ್ ಪ್ರಿಸನ್ಸ್ ಇರುತ್ತೆ. ಅದರಲ್ಲಿ ಪರಪ್ಪನ ಅಗ್ರಹಾರವನ್ನ ಹೊರತುಪಡಿಸಿ ಮಿಕ್ಕಿದ 8 ಕೇಂದ್ರ ಕಾರ್ಯಗೃಹಗಳು ಅಕ್ಟೋಬರ್ 2021 ಮತ್ತು ಮಾರ್ಚ್ 2022 ನಡುವೆ FSSAI ನಿಂದ 4 ಸ್ಟಾರ್ ರೇಟಿಂಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಕಾರಾಗೃಹಗಳಾಗಿರ್ತವೆ. So with this we are come to the 7th article. This is about ration on the doorsteps of the pregnant women, ಮಾತೃಪೂರ್ಣ ಯೋಜನಾ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕಾಂಶವನ್ನ ಒದಗಿಸ್ಲಿಕ್ಕೆ ಮಾತೃಪೂರ್ಣ ಯೋಜನೆ ಅನ್ನೋದನ್ನ ಲಾಂಚ್ ಮಾಡಿತ್ತು. ಇವಾಗ ಕರ್ನಾಟಕ ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಅದನ್ನ ನಾವು ಬೆಟ್ಟಗಾಡುಗಳು ಅಥವಾ ಬೆಡ್ಡಗುಡ್ಡಗಳಿಂದ ಕೂಡಿರ್ತಕ್ಕಂಥ ಜಿಲ್ಲೆಗಳು ಅಂತ ನಾವೇನ್ ಕರಿತೇವೆ. ಸೊ ಅವರು ಈ ಒಂದು ಪೌಷ್ಟಿಕಾಂಶಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅವರ ಮನೆ ಬಾಗಿಲಿಗಳಿಗೆ ಪೌಷ್ಟಿಕಾಂಶಗಳನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಆ ಜಿಲ್ಲೆಗಳು ಯಾವ್ದು ಅನ್ನೋದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜಿಲ್ಲೆಗಳು ಯಾವ್ದ್ಯಾವ್ದು ಅಂದ್ರೆ ಉತ್ತರ ಕನ್ನಡ. ಸೊ ನಾನು ಮ್ಯಾಪ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಉತ್ತರ ಕನ್ನಡ, ಅದಾದ್ಮೇಲೆ ಇವನ್ ಉಡುಪಿ ಜಿಲ್ಲೆ ಆಗಿರುತ್ತೆ, ಅದಾದ್ಮೇಲೆ ಇವನ್ ದಕ್ಷಿಣ ಕನ್ನಡ ಜಿಲ್ಲೆ, ಅದಾದ್ಮೇಲೆ ಇವನ್ ಶಿವಮೊಗ್ಗ ಜಿಲ್ಲೆ, ದೆನ್ ಚಿಕ್ಕಮಗಳೂರು, ದೆನ್ ಕೊಡಗು.
ಸೊ ಇಷ್ಟು ಜಿಲ್ಲೆಗಳಿಗೆ ಇವಾಗ ಡೋರ್ ಸ್ಟೆಪ್ಸ್ಗೆ ಈ ಒಂದು ಪೌಷ್ಟಿಕಾಂಶಗಳನ್ನ ಒದಗಿಸ್ತಕ್ಕಂತ ಕೆಲಸ ಮಾಡ್ತಾರೆ. ಸೊ ಸ್ಟೇಟ್ ಗವರ್ನಮೆಂಟ್ ಇಸ್ ಡಿಸೈಡೆಡ್ ಟು ಹ್ಯಾಂಡ್ ಓವರ್ ರೇಷನ್ ಆನ್ ದಿ ಡೋರ್ ಸ್ಟೆಪ್ಸ್ ಆಫ್ ದಿ ಪ್ರೆಗ್ನೆಂಟ್ ವಿಮೆನ್. ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಪೌಷ್ಟಿಕಾಂಶಗಳನ್ನ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಆ 6 ಜಿಲ್ಲೆಗಳನ್ನ ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಹಿಲ್ಲಿ ಡಿಸ್ಟ್ರಿಕ್ಟ್ಸ್ ಅಂಡರ್ ಮಾತೃಪೂರ್ಣ ಯೋಜನೆ. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಈ ಒಂದು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತ ಜಿಲ್ಲೆಗಳನ್ನ ಈ ಒಂದು ಯೋಜನೆಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಮಾತೃಪೂರ್ಣ ಯೋಜನೆ ಅನ್ನೋದನ್ನ ಕರ್ನಾಟಕ ಸರ್ಕಾರ 2017ರಲ್ಲಿ ಲಾಂಚ್ ಮಾಡಿರುತ್ತೆ. ಆ ಜಿಲ್ಲೆಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸಿರ್ತೇನೆ. So with this we have come to the 8th article. This is about India's first commercial satellite broadband service. So ಭಾರತ ದೇಶದ ಮೊದಲ HTS ವಾಣಿಜ್ಯ ಉಪಗ್ರಹ ಬ್ರಾಡ್ಬ್ಯಾಂಡ್ ಸೇವೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಭಾರತ ದೇಶ ಆಲ್ರೆಡಿ ಸ್ಯಾಟಲೈಟ್ ಸೇವೆಗಳನ್ನ ಅಂದ್ರೆ ಖಾಸಗಿಯವರಿಗೆ ಅಂದ್ರೆ ವಾಣಿಜ್ಯ ಪರ್ಪಸ್ಗೋಸ್ಕರ, ಅಂದ್ರೆ ನಾವು ಸೆಟಲೈಟ್ಸ್ ನ ಗವರ್ಮೆಂಟ್ ಪರ್ಪಸ್ ಕೂಡ ಲಾಂಚ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಮಿಲಿಟರಿಗೋಸ್ಕರ ಕೂಡ ನಮ್ಗೆ ಕಮ್ಯುನಿಕೇಶನ್ಗೋಸ್ಕರ ಸೆಟಲೈಟ್ಸ್ ಬೇಕಾಗಿರುತ್ತೆ. ಅದನ್ನ ಹೊರತುಪಡಿಸಿ ನಾವು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಭಾರತ ದೇಶದಲ್ಲಿ ಈಗ ಉಪಗ್ರಹಗಳನ್ನ ಏನ್ ಉಡಾವಣೆ ಮಾಡ್ತಾ ಇದ್ದಾರೆ, ಮೊಟ್ಟ ಮೊದಲ ಬಾರಿಗೆ HTS ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಉಡಾವಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು HTS ಅಂದ್ರೆ ಏನು, ಸೊ ಇದರ ಪ್ರಯೋಜನಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹ್ಯೂಗಸ್ ಕಮ್ಯುನಿಕೇಶನ್ ಇಂಡಿಯಾ ಇನ್ ಕೊಲಾಬರೇಷನ್ ವಿತ್ ಇಸ್ರೋ. ಸೊ ಹ್ಯೂಗಸ್ ಕಮ್ಯುನಿಕೇಶನ್ ಇಂಡಿಯಾ ಅಂತಕ್ಕಂಥದ್ದು ಅಥವಾ ಹ್ಯೂಸ್ ಕಮ್ಯುನಿಕೇಶನ್ ಇಂಡಿಯಾ ಅಂತಕ್ಕಂಥದ್ದು ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋನ ಜೊತೆಗೂಡಿ HTS ಅಂದ್ರೆ ಹೈ ಥ್ರೂಪುಟ್ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಈ ಒಂದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರುತ್ತೆ. ಸೊ ಇದರ ಪ್ರಯೋಜನ ಏನು ಅಂದ್ರೆ ಫ್ರಮ್ ನಾರ್ತ್ ಈಸ್ಟ್ ಟು ಡಿಸ್ಲೊಕೇಟ್ ಪಾರ್ಟ್ ಆಫ್ ಲೇ ಅಂಡ್ ಲಡಾಖ್. ಅಂದ್ರೆ ಕೆಲವೊಂದು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಪ್ರದೇಶಗಳಲ್ಲಿ ಲೇ ಆಗಿರ್ಬೋದು ಅಥವಾ ಲಡಾಖ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಸಿಗ್ನಲ್ಸ್ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಸಿಗೋದಿಲ್ಲ. ಆ ಒಂದು ಕಾರಣದಿಂದ ಟು ಡಿಲಿವರ್ ಹೈ ಸ್ಪೀಡ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಅಂದ್ರೆ ಇಲ್ಲಿ ಅತಿ ಹೆಚ್ಚಿನ ವೇಗದ ಉಪಗ್ರಹ ಬ್ರಾಡ್ಬ್ಯಾಂಡ್ ಅನ್ನ ತಲುಪಿಸ್ಲಿಕ್ಕೆ ಈ ರೀತಿಯ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತಾ ಇರುತ್ತೆ. ಸೊ ಈ ಒಂದು HTS ಟೆಕ್ನಾಲಜಿ ಮುಖಾಂತರ ದೇ ಆರ್ ಆಲ್ರೆಡಿ ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಟು ದಿ ಇಂಡಿಯನ್ ಆರ್ಮಿ. ಅಂದ್ರೆ ಈ ರೀತಿಯ ತಂತ್ರಜ್ಞಾನವನ್ನ ಇದೇ ಮೊದಲ ಬಾರಿಗೆ ನಾವು ಯೂಸ್ ಮಾಡ್ತಾ ಇಲ್ಲ, ಭಾರತೀಯ ಸೇನೆಗೆ HTS ನ ಉಪಯೋಗಿಸಿಕೊಂಡು ಆಲ್ರೆಡಿ ನಾವು ನೆರವನ್ನ ನೀಡ್ತಾ ಇದ್ದೇವೆ. So currently cooperative banks, telecommunication 4G operators, small and medium enterprises and customers of HTS services. ಅಂದ್ರೆ ಪ್ರಸ್ತುತವಾಗಿ ಕೆಲವೊಂದು ಸರ್ಕಾರಿ ಬ್ಯಾಂಕುಗಳು, ದೂರ ಸಂಪರ್ಕ 4G ಆಪರೇಟರ್ಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಈ ಒಂದು HTS ಸೇವೆಯ ಗ್ರಾಹಕರಾಗಿರ್ತವೆ. ಸೊ ಇವಾಗ ಇದನ್ನ ಕಮರ್ಷಿಯಲ್ ಪರ್ಪಸ್ಗೆ ಅಥವಾ ವಾಣಿಜ್ಯ ಸೇವೆಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ HTS? ಸೊ HTS ಫುಲ್ ಫಾರ್ಮ್ ಇಸ್ ಹೈ ಥ್ರೋಪುಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೈ ಥ್ರೋಪುಟ್ ಸ್ಯಾಟಲೈಟ್ ಅಂತ ನಾವು ಕರಿತೇವೆ. ಇಟ್ ಡಿಫರ್ಸ್ ಫ್ರಮ್ ಕನ್ವೆನ್ಷನಲ್ ಸ್ಯಾಟಲೈಟ್ ವಿತ್ ರೆಸ್ಪೆಕ್ಟ್ ಟು ಪ್ರೊವೈಡಿಂಗ್ ಮಚ್ ಮೋರ್ ಬ್ಯಾಂಡ್ ವಿಡ್ತ್. ಸೊ ಇದರಲ್ಲಿ ಹೆಚ್ಚಿನ ಬ್ಯಾಂಡ್ ವಿಡ್ತ್ ಸಿಗುತ್ತೆ. ನಮ್ಮ ಸಾಂಪ್ರದಾಯಿಕ ಉಪಗ್ರಹಗಳಲ್ಲಿ ಅಷ್ಟೇನು ಬ್ಯಾಂಡ್ ವಿಡ್ತ್ ಸಿಗೋದಿಲ್ಲ. ಇಟ್ ಪ್ರೊವೈಡ್ಸ್ ಮಚ್ ಲೋವರ್ ಕಾಸ್ಟ್ ಬ್ಯಾಂಡ್ ವಿಡ್ತ್. ಸೊ ಈ ಒಂದು ಬ್ಯಾಂಡ್ ವಿಡ್ತ್ ಏನಿರುತ್ತೆ ಅದು ತುಂಬಾ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಒಂದು ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ಅಂಡ್ ಮಚ್ ಹೈಯರ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಳಕೆದಾರರ ಅನುಭವ ಕೂಡ ಒದಗಿಸ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಜಿನಿಯರ್ಸ್ ಡೇ. ಸೊ ಈ ಒಂದು ಇಂಜಿನಿಯರ್ಸ್ ಡೇನ ಪ್ರತಿ ವರ್ಷ ಭಾರತ ದೇಶದಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕ ಸೆಪ್ಟೆಂಬರ್ 15 ಬಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಜನ್ಮ ದಿನವಾಗಿರುತ್ತೆ. ಸೊ ಅವರು ನಮ್ಮ ಒಂದು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಗುರುತಿಸಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. So he played a significant role in construction of dams, reservoirs and hydro power projects in India. ಅಂದ್ರೆ ಭಾರತ ದೇಶದಲ್ಲಿ ಅಣೆಕಟ್ಟುಗಳು, ಜಲಾಶಯಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಾಣ ಮಾಡುವುದರಲ್ಲಿ ಇವರು ಮಹತ್ವದ ಪಾತ್ರವನ್ನ ವಹಿಸಿರ್ತಾರೆ. ಸೊ ಒಂದ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ KRS ಅಥವಾ ಕೃಷ್ಣ ರಾಜ ಸಾಗರ ಅಣೆಕಟ್ಟು ಅಂತ ನಾವೇನ್ ಕರಿತೇವೆ, ಅದ್ರ ಜೊತೆಗೆ ಈ ಹೈದರಾಬಾದ್ ನಲ್ಲಿ ಈ ಫ್ಲಡ್ ಪ್ರೊಟೆಕ್ಷನ್ ಸಿಸ್ಟಮ್ ಏನಿರುತ್ತೆ, ಸೊ ಇದು ವಿಶ್ವೇಶ್ವರಯ್ಯನವರ ಒಂದು ಗೈಡೆನ್ಸ್ ನ ಮುಖಾಂತರ ಡೆವಲಪ್ ಮಾಡಲಾಗಿರುತ್ತೆ. He also designed automatic barrier water flood gates installed at Kadakaswala reservoir in Pune in 1903. ಅಂದ್ರೆ 1903ರಲ್ಲಿ ಪುಣೆಯ ಕಡಕ್ವಾಸ್ಲಾ ಜಲಾಶಯದಲ್ಲಿ ಸ್ವಯಂ ಚಾಲಿತ ತಡೆ ನೀರಿನ ಪ್ರವಾಹ ಗೇಟ್ಗಳನ್ನ ಕೂಡ ಇವರು ವಿನ್ಯಾಸಗೊಳಿಸಿರ್ತಾರೆ.
ಅದಾದ್ಮೇಲೆ ಈ ಒಂದು ವಿಶಾಖಪಟ್ಟಣಂ ಪೋರ್ಟ್ ಫ್ರಮ್ ಸಿ ಎರೋಷನ್ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಮಣ್ಣಿನ ಸವಕಳಿ ಅಥವಾ ನೀರಿನಿಂದ ಆಗ್ತಕ್ಕಂಥ ಸವೆತವನ್ನ ತಳಿಲಿಕ್ಕೆ ವಿಶಾಖಪಟ್ಟಣಂ ಬಂದರಿನಲ್ಲಿ ಒಂದು ಅಭಿವೃದ್ಧಿಶೀಲ ವ್ಯವಸ್ಥೆಯನ್ನ ಕೂಡ ರಚನೆ ಮಾಡಿರ್ತಕ್ಕಂಥ ತಂಡದಲ್ಲಿ ವಿಶ್ವೇಶ್ವರಯ್ಯನವರು ಭಾಗಿಯಾಗಿರ್ತಾರೆ. ಇದ್ರ ಜೊತೆಗೆ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಫೌಂಡಿಂಗ್ ಮೈಸೂರ್ ಸೋಪ್ ಫ್ಯಾಕ್ಟರಿ. ಸೊ ಮೈಸೂರ್ ಸೋಪ್ ಕಾರ್ಖಾನೆಯನ್ನ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ, ಅದಾದ್ಮೇಲೆ ಈ ಪ್ಯಾರಾಸಿಟಾಯ್ಡ್ ಪ್ರಯೋಗಾಲಯ ಅಥವಾ ಲ್ಯಾಬರೇಟ್ ನ ಒಂದು ಲಾಂಚ್ ಮಾಡ್ಲಿಕ್ಕೆ, ಮೈಸೂರ್ ಐರನ್ ಅಂಡ್ ಸ್ಟೀಲ್ ವರ್ಕ್, ಸೊ ಈ ರೀತಿಯ ಎಲ್ಲ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇವರು ಪ್ರಮುಖವಾದ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಹಿಸ್ ಬರ್ತ್ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಇಂಜಿನಿಯರ್ಸ್ ಡೇ ಇನ್ ಇಂಡಿಯಾ, ಶ್ರೀಲಂಕಾ ಮತ್ತೆ ತಾಂಜೇನಿಯಾ. ಅಂದ್ರೆ ಬರೀ ಭಾರತ ದೇಶದಲ್ಲಿ ಅವರ ಬರ್ತ್ಡೇ ಅನ್ನ ನಾವು ಇಂಜಿನಿಯರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡಲ್ಲ, ಭಾರತ, ಶ್ರೀಲಂಕಾ ಮತ್ತು ತಾಂಜೇನಿಯಾ ಈ 3 ಕಂಟ್ರೀಸ್ ಗಳಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. So he served as the 19th Diwan of Mysore from 1912 to 1919. So ಇದರ ಜೊತೆಗೆ 1912 ರಿಂದ 1919ರವರೆಗೆ ಮೈಸೂರಿನ 19ನೇ ದಿವಾನರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 1955ರಲ್ಲಿ. ಅದಾದ್ಮೇಲೆ ಕಿಂಗ್ ಜಾರ್ಜ್ V ಅಂತಕ್ಕಂಥವ್ರು ಇವರಿಗೆ ಒಂದು ಪ್ರಶಸ್ತಿ ಅಥವಾ ಒಂದು ಹಾನರ್ ಅನ್ನ ಕೂಡ ಮಾಡಿರ್ತಾರೆ. ಆ ಒಂದು ಹಾನರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಮಾಂಡರ್ ಆಫ್ ಬ್ರಿಟಿಷ್ ಇಂಡಿಯನ್ ಎಂಪೈರ್ ಅಂತ ಕರಿತೇವೆ. ಸೊ ಆ ರೀತಿಯ ಒಂದು ಹಾನರ್ ಅನ್ನ ಕೂಡ ವಿಶ್ವೇಶ್ವರಯ್ಯನವರಿಗೆ ಕಿಂಗ್ ಜಾರ್ಜ್ V ಅವರು ನೀಡಿರ್ತಾರೆ. ಅದಾದ್ಮೇಲೆ ವರ್ಲ್ಡ್ ಫೆಡರೇಷನ್ ಆಫ್ ಇಂಜಿನಿಯರ್ಸ್ ಆರ್ಗನೈಸೇಷನ್ ಅಂದ್ರೆ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಭಾರತ ದೇಶದ ಇಂಜಿನಿಯರಿಂಗ್ ಡೇ ಆಗಿರುತ್ತೆ. ಅದೇ ರೀತಿ ವರ್ಲ್ಡ್ ಇಂಜಿನಿಯರಿಂಗ್ ಡೇ ಅನ್ನ ಕೂಡ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಆ ಒಂದು ವರ್ಲ್ಡ್ ಇಂಜಿನಿಯರಿಂಗ್ ಡೇ ಅನ್ನ ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ 2 ಡೇಟ್ಸ್ ನಿಮ್ಗೆ ಗೊತ್ತಿರಬೇಕು, ಒಂದು ಭಾರತದ ಇಂಜಿನಿಯರ್ಸ್ ಡೇ, ಇನ್ನೊಂದು ವರ್ಲ್ಡ್ ಇಂಜಿನಿಯರ್ಸ್ ಡೇ, ಎರಡು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. So with this we have come to the 10th article. This is about International Day of Democracy, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಇದನ್ನು ಕೂಡ ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ ಈ ದಿನವನ್ನ ಸ್ಟಾರ್ಟ್ ಮಾಡಿ 15 ವರ್ಷಗಳು ಪೂರ್ಣ ಆಗಿರುತ್ತೆ, ಅಥವಾ 15th ಆನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಸ್ಟ್ರೆಂಥನ್ ಡೆಮಾಕ್ರಸೀಸ್ ಅಂಡ್ ಹೈಲೈಟ್ ಇಟ್ಸ್ ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್ಸ್. ಅಂದ್ರೆ ನಮ್ಮ ಒಂದು ಪ್ರಜಾಪ್ರಭುತ್ವವನ್ನ ಬಲಪಡಿಸ್ತಕ್ಕಂಥದ್ದು ಮತ್ತು ಅದರ ಮೌಲ್ಯಗಳನ್ನು ಮತ್ತು ತತ್ವಗಳನ್ನ ಎತ್ತಿ ಹಿಡಿಯತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಡೆಮಾಕ್ರಸಿ ಅಂದ್ರೆ ನಮಗೆ ಗೊತ್ತು, ಇಟ್ ಈಸ್ ಬೇಸಿಕಲಿ ಪೀಪಲ್ಸ್ ಪಾರ್ಟಿಸಿಪೇಷನ್, ಅಂದ್ರೆ ಜನರ ಒಂದು ಪಾಲ್ಗೊಳ್ಳುವಿಕೆಯನ್ನ ನಾವು ಡೆಮಾಕ್ರಸಿ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಅಂದ್ರೆ ವಿಶ್ವಸಭೆಯ ಸಾಮಾನ್ಯ ಸಭೆಯು 2007ರಲ್ಲಿ ಇದನ್ನ ಅಡಾಪ್ಟ್ ಮಾಡುತ್ತೆ. ಬಟ್ ಇದನ್ನ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದ್ದು 2008ರಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಮೀಡಿಯಾ ಫ್ರೀಡಮ್ ಟು ಡೆಮಾಕ್ರಸಿ, ಪೀಸ್ ಅಂಡ್ ಡೆಲಿವರಿಂಗ್ ಆನ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಪ್ರಜಾಪ್ರಭುತ್ವ, ಶಾಂತಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪಲು ಮಾಧ್ಯಮ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಈ ವರ್ಷದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿಯನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಒನ್-ಲೈನರ್ಸ್. Karnataka government has announced compensation to the families of forest martyrs will be increased from 30 lakh to 50 lakh. ಅಂದ್ರೆ ಅರಣ್ಯ ಹುತಾತ್ಮರ ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರ ಮುಂಚೆ 30 ಲಕ್ಷ ಕಂಪೆನ್ಸೇಷನ್ ನ ಕೊಡ್ತಾ ಇತ್ತು, ಅದನ್ನ ಇವಾಗ 50 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಇದರ ಜೊತೆಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ರವರು ನ್ಯಾಷನಲ್ ಡಿಫೆನ್ಸ್ MSME ಕಾನ್ಕ್ಲೇವ್ ಅನ್ನ ರಾಜಸ್ಥಾನದ ಕೋಟಾದಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಹಂಗಿದ್ರೆ ರಾಷ್ಟ್ರೀಯ ರಕ್ಷಣಾ MSME ಕಾನ್ಕ್ಲೇವ್ 2022ರಲ್ಲಿ ಎಲ್ಲಿ ನಡೀತು ಅಂತ ಪ್ರಶ್ನೆ ಕೇಳಿದ್ರೆ ರಾಜಸ್ಥಾನದ ಕೋಟಾ ಅಂತ ಗೊತ್ತಿರಬೇಕಾಗಿರುತ್ತೆ. So with this we have come to inquest challenge number 254. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.